ಆಯಿಲಲ್ಲಿ ಟೂ ಟೈಪ್ಸ್ ಇರುತ್ತೆ. ಒಂದು ಸ್ಯಾಚುರೇಟೆಡ್ ಆ್ಯಂಡ್ ಇನ್ನೊಂದು ಅನ್ಸ್ಯಾಚುರೇಟೆಡ್. ಸ್ಯಾಚುರೇಟೆಡ್ ಅಂದರೆ ಈ ನಾನ್ ವೆಜ್ಜಿಂದ ಬರುವಂಥ ಎಣ್ಣೆಗಳನ್ನೆಲ್ಲ ನಾವು ಫ್ಯಾಟ್ನೆಲ್ಲ ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಹೇಳ್ತೀವಿ. ಈ ಕಾಳು ಕಡಿ ಈ ಬೀಜಗಳಿಂದ ಬರುವಂಥ ಎಣ್ಣೆಗಳನ್ನ ತಯಾರಿಸುವಂಥ ಎಣ್ಣೆಗಳನ್ನ ನಾವು ಅನ್ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಹೇಳ್ತೀವಿ. ಈ ಸ್ಯಾಚುರೇಟೆಡ್ ಫ್ಯಾಟ್ ಅಂದರೆ ಚಿಕನ್ ಆಗಿರ್ಬೋದು, ಮಟನ್, ಫಿಶ್ ಈ ಥರದನ್ನ ಹೆಚ್ಚಾಗಿ ನಾವು ದೇಹಕ್ಕೆ ಬಳಕೆ ಮಾಡಿದಾಗ ಖಂಡಿತವಾಗೂ ಇದರಿಂದ LDL ಅಂತ ಇದೆ, ಲೋವರ್ ಡೆನ್ಸಿಟಿ ಲಿಪಿಡ್. ಈ ಲಿಪಿಡ್ ಪ್ರಮಾಣ ನಮ್ಮ ರಕ್ತದಲ್ಲಿ ಏರಿಕೆ ಆದಾಗ ಖಂಡಿತವಾಗೂ ಅದು ನಮ್ಮ ಹೃದಯಕ್ಕೆ ಹಾನಿಕಾರಕ ಆಗಿರುತ್ತೆ. ಅಷ್ಟೇ ಅಲ್ಲ, ಈ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳೆಲ್ಲ ಟ್ರೈಗ್ಲಿಸರೈಡ್ಸ್ ಅಂತ ಏನಿದೆ ಫ್ಯಾಟ್ ಕಂಟೆಂಟು, ಅದು ರಕ್ತದಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ಟ್ರೈಗ್ಲಿಸರೈಡ್ ಅಂಶ ರಕ್ತದಲ್ಲಿ ಜಾಸ್ತಿ ಆದಂಗೆಲ್ಲ ರಕ್ತದ ನರಗಳಲ್ಲಿ ಹೆಬ್ಬೆಟ್ಟುವಿಕೆ ಸಾಧ್ಯತೆ ಆಗುತ್ತೆ. ಸೊ ಈ ಟ್ರೈಗ್ಲಿಸರೈಡ್ ಫೈಬ್ರಸ್ ಆಗಿರೋದ್ರಿಂದ ಅದು ನರಗಳಲ್ಲಿ ಕಲೆಕ್ಟ್ ಆಗಿ ಅಕ್ಯುಮುಲೇಟ್ ಆಗಿ ಕ್ಲಾಟ್ ಆಗೋ ಸಾಧ್ಯತೆ ಹೆಚ್ಚಾಗಿದೆ. ಸೊ ಹಾಗಾಗಿ ಈ ಹೆಚ್ಚು ನಾನ್ ವೆಜ್ ತಿನ್ನೋರಲ್ಲಿ ಈ ಟ್ರೈಗ್ಲಿಸರೈಡ್ ಅಂಶ ಜಾಸ್ತಿ ಇರುತ್ತೆ, ಕೊಲೆಸ್ಟ್ರಾಲ್. ಸೊ ಇಂಥವರಿಗೆ ಹೃದಯ ಸಂಬಂಧ ಕಾಯಿಲೆಗಳು ಹೆಚ್ಚಾಗಿ ಕಾಣಿಸ್ಕೊಂಡು. ಅಷ್ಟೇ ಅಲ್ಲ, ಈ ಸ್ಯಾಚುರೇಟೆಡ್ ಫ್ಯಾಟ್, ಈ ನಾನ್ ವೆಜ್ ಏನಿದೆ ಇದನ್ನು ಎಣ್ಣೆನಲ್ಲಿ ಹಾಕಿ ತೇಲಿಸ್ತಾರೆ. ಇದನ್ನು ತಯಾರು ಮಾಡಬೇಕಾದಾಗ ನಾರ್ಮಲಾಗಿ ಎಣ್ಣೆಗಳು ಹಾಕಿ ತಯಾರು ಮಾಡ್ತಾರೆ. ಸೊ ಇದರಲ್ಲಿರೋ ಫ್ಯಾಟ್ ಜೊತೆಗೆ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಕೂಡ ಆ್ಯಡ್ ಆಗಿ ಇದ್ರದ್ದು ಕ್ಯಾಲರಿ ಪ್ರಮಾಣ ಹೆಚ್ಚಾಗುತ್ತೆ. ಸೊ ಇದ್ರದ್ದು ಕ್ಯಾಲರಿ ಹೆಚ್ಚಾದಾಗ ಇದನ್ನು ಹೆಚ್ಚು ಸೇವನೆ ಮಾಡಿದಾಗ ದೇಹದ ತೂಕನೂ ಕೂಡ ಏರ್ತಾ ಹೋಗುತ್ತೆ. ಸೊ ದೇಹದ ತೂಕ ಏರ್ತಾ ಹೋದಂಗೆಲ್ಲ ಹಲವಾರು ಕಾಯಿಲೆಗಳಿಗೆ ಇದೇ ಮೂಲ ಕಾರಣ ಆಗಿರುತ್ತೆ. ಅದರಲ್ಲೂ ಸ್ಪೆಷಲಿ ಹಾರ್ಟ್ ರಿಲೇಟೆಡ್ ಸಮಸ್ಯೆಗಳು ಅಂದರೆ ಕೊಲೆಸ್ಟ್ರಾಲ್ ಅಂಶ, ರಕ್ತದಲ್ಲಿ ಕೊಲೆಸ್ಟ್ರಾಲ್ ಅಂಶ ಹೆಚ್ಚಾಗೋದು. ಅಷ್ಟೇ ಅಲ್ಲ, ಈ ಡಯಾಬಿಟಿಸ್ ಆಗಿರ್ಬೋದು, ಒಬೆಸಿಟಿ ಆಗಿರ್ಬೋದು, ಬ್ಲಡ್ ಪ್ರೆಷರ್ ಆಗಿರ್ಬೋದು, ಇದೆಲ್ಲ ಹಲವಾರು ರೋಗಗಳಿಗೆ ನಾವು ಒಳಗಾಗ್ತಾ ಹೋಗ್ತೀವಿ. ಈ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಅನ್ನೋದನ್ನ ನಾವು ದಿನನಿತ್ಯ ಬಳಕೆ ಮಾಡುವಂಥ ಕಡಲೆ ಬೀಜದ ಎಣ್ಣೆ ಆಗಿರ್ಬೋದು, ಸನ್ಫ್ಲವರ್ ಸೀಡ್ ಆಯಿಲ್ ಆಗಿರ್ಬೋದು, ಆಲಿವ್ ಆಯಿಲ್ ಆಗಿರ್ಬೋದು, ಈ ಥರದ ಎಣ್ಣೆ, ಬೀಜ, ಕಾಳುಗಳಿಂದ ಬರುವಂಥ ಎಣ್ಣೆಗಳನ್ನ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಅಂತ ಹೇಳ್ತೀವಿ. ಇದನ್ನು ನಾವು ದಿನನಿತ್ಯ ಬಳಕೆ ಮಾಡ್ಬೋದು. ಅದರಲ್ಲೂ ಕೂಡ ಇದ್ರದ್ದು ಪ್ರಮಾಣನ ನಾವು ಹಿತಮಿತವಾಗಿ ಇಟ್ಕೊಳ್ಬೇಕಾಗತ್ತೆ. ಇದ್ರ ಪ್ರಮಾಣದಲ್ಲಿ ಹೆಚ್ಚು ನಾವು ಎಣ್ಣೆಯಲ್ಲಿ ತೇಲ್ಸಿರುವಂಥ ಪದಾರ್ಥಗಳನ್ನ ಹೆಚ್ಚಾಗಿ ನಾವು ಸೇವನೆ ಮಾಡಿದ್ರೆ ಖಂಡಿತವಾಗೂ ಇದು ಕೂಡ ಅಪಾಯಕಾರಿನೇ. ಬಟ್ ಪ್ರಮಾಣದಲ್ಲಿ ಇದು ಕಮ್ಮಿ ಅಪಾಯಕಾರಿ. ಅದು ಸ್ಯಾಚುರೇಟೆಡ್ ಏನು ನಾನ್ ವೆಜ್ ಇದರಿಂದ ಬರುವಂಥದ್ದು ಅದು ಹೆಚ್ಚು ಅಪಾಯಕಾರಿ. ಸೊ ಹೆಚ್ಚು ಸೇವನೆ ಯಾವುದೇ ಮಾಡಿದ್ರೂ ಅಪಾಯ ತಪ್ಪಿದ್ದಲ್ಲ. ಸೊ ಹಾಗಾಗಿ ಎಣ್ಣೆಯಿಂದ ತಯಾರಾಗುವಂಥ ಆಹಾರಗಳನ್ನ ಹಿತಮಿತವಾಗಿ ಬಳಕೆ ಮಾಡಿದರೆ ಮೊದಲನೇದಾಗಿ ಕ್ಯಾಲರಿ ಇಂಟೇಕ್ ಕಮ್ಮಿ ಆಗುತ್ತೆ. ಕ್ಯಾಲರಿ ಕಮ್ಮಿ ಆಯಿತು ಅಂದರೆ ದೇಹದ ತೂಕ ಏರೋದಿಲ್ಲ. ಹಿತಮಿತವಾಗಿ ದಿನನಿತ್ಯ ಬಳಕೆ ಮಾಡ್ದಿರ ಒಂದು ಸಣ್ಣ ಪ್ರಮಾಣದಲ್ಲಿ, ಈಗ ಒಗ್ಗರಣೆಗಾಗಿರ್ಬೋದು, ಈ ಥರ ಒಗ್ಗರಣೆಗೆ 1-2 ಚಮಚ ದಿನನಿತ್ಯ ಬಳಸೋದ್ರಲ್ಲಿ ಯಾವುದೇ ಹಾನಿಕಾರಕ ಇಲ್ಲ. ಆದರೆ ಅದರಿಂದ ಬಜ್ಜಿ ಮಾಡೋದು, ಬೋಂಡ, ಈ ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಈ ಥರ ಹಲವಾರು ಆಹಾರಗಳನ್ನ ದಿನನಿತ್ಯ ಸೇವನೆ ಮಾಡ್ತಾಯಿದ್ರೆ ಖಂಡಿತವಾಗಿಯೂ ಕೊಬ್ಬಿನಂಶ ಏರ್ತಾ ಹೋಗುತ್ತೆ ರಕ್ತದಲ್ಲಿ. ಸೊ ಕೊಬ್ಬಿನಂಶ ರಕ್ತದಲ್ಲಿ ಸೇರ್ಪಡೆ ಆದಂಗೆಲ್ಲ ರಕ್ತ ಕೆಡ್ತಾ ಹೋಗುತ್ತೆ. ರಕ್ತ ಕೆಡೋದು ಅಂದರೆ ರಕ್ತದ ಥಿಕ್ನೆಸ್ ಏನಿದೆ, ಆ ಲ್ಯೂಬ್ರಿಕೇಷನ್, ಆ ಥಿಕ್ನೆಸ್ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಜಾಸ್ತಿ ಆದಂಗೆಲ್ಲ ರಕ್ತದ ಒತ್ತಡ ಜಾಸ್ತಿ ಆಗುತ್ತೆ. ರಕ್ತದ ಒತ್ತಡ ಜಾಸ್ತಿ ಆದರೆ ಖಂಡಿತವಾಗೂ ನಮ್ಮ ಹಾರ್ಟ್ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ. ಈ ರಕ್ತದ ಒತ್ತಡ ಡೈರೆಕ್ಟಾಗಿ ನಮ್ಮ ಕಿಡ್ನಿ ಫಿಲ್ಟ್ರೇಷನ್ಗೂ ಎಫೆಕ್ಟ್ ಮಾಡುತ್ತೆ. ಅಂದರೆ ಕಿಡ್ನಿ ದೌರ್ಬಲ್ಯ ಕೂಡ ಆಗೋ ಸಾಧ್ಯತೆ ಇರುತ್ತೆ. ಯೂರಿನ್ ಫಿಲ್ಟ್ರೇಷನ್ ರೇಟ್ನ ಕಮ್ಮಿ ಮಾಡ್ತಾ ಹೋಗುತ್ತೆ. ಸೊ ಒಂದು ಕಾರಣ ಹಲವಾರು ತೊಂದರೆಗಳಿಗೆ ಮೂಲ ಕಾರಣ ಆಗೋಗುತ್ತೆ. ಸೊ ಹಾಗಾಗಿ ನಾವು ಫಸ್ಟು ಎಣ್ಣೆ ಸೇವನೆನ ಕಮ್ಮಿ ಮಾಡ್ಕೊಳ್ಬೇಕು. ಎಣ್ಣೆ ಸೇವನೆ ಕಮ್ಮಿ ಮಾಡೋದು ಅಂದರೆ ಎಣ್ಣೆಲಿ ತೇಲ್ಸಿರೋವಂಥ ಆಹಾರನ ಕಮ್ಮಿ ತಿನ್ನಬೇಕು. ಯಾವಾಗಾದರೂ ಅಪರೂಪಕ್ಕೆ ಒಂದು ಸ್ವಲ್ಪ ನಾನ್ ವೆಜ್ ಬಳಕೆ ಮಾಡಿದ್ರೆ ತಪ್ಪೇನಿಲ್ಲ. ಬಟ್ ದಿನನಿತ್ಯ ನಾನ್ ವೆಜ್ನ ಬಳಕೆ ಮಾಡೋರು ಖಂಡಿತವಾಗೂ ಅಪಾಯದ ಹಂಚಿನಲ್ಲೇ ಜೀವನ ಸಾಕಬೇಕಾಗತ್ತೆ. ಯಾಕೆಂದರೆ ಕೊಲೆಸ್ಟ್ರಾಲ್ ದೇಹಕ್ಕೆ ಹೆಚ್ಚು ಸೇರ್ಪಡೆ ಆಗ್ತಾ ಇದ್ರೆ ಹೆಚ್ಚು ತೊಂದರೆ ಆಗ್ತಾನೆ ಇರುತ್ತೆ. ಮೇಡಮ್, ಈಗ ಬೇರೆ ಬೇರೆ ಎಣ್ಣೆ ಪಾಕೆಟ್ಗಳನ್ನು ಬಳಸ್ತಾರೆ ಅಂದರೆ ಅವುಗಳನ್ನು ಆರೋಗ್ಯಕ್ಕೆ ಓಕೆ, ಇದನ್ನು ನಾವು ಬಳಕೆ ಮಾಡ್ಬೋದು ಆಹಾರಕ್ಕೆ ಅಂತ ಹಿಂಗೆ
ಖಂಡಿತವಾಗೂ ನಾರ್ಮಲ್ ಪ್ರಮಾಣ ಇಂಪಾರ್ಟೆಂಟ್ ಆಗುತ್ತೆ. ಈಗ ಮಾರ್ಕೆಟಲ್ಲಿ ಹಲವಾರು ಎಣ್ಣೆಗಳು ಸಿಗ್ತವೆ, ಅದರಲ್ಲೂ ನಾವು ಯಾವುದೇ ಎಣ್ಣೆ ಬಳಕೆ ಮಾಡಿದ್ರೂ ತೊಂದರೆ ಇಲ್ಲ. ಅದರಲ್ಲೂ ಕೂಡ ಈಗ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತ ಬರುತ್ತೆ, ಗಾಣದ ಎಣ್ಣೆಗಳಂತ ಬರುತ್ತೆ. ಇವೆಲ್ಲ ಒಂದು ಪ್ರಮಾಣದಲ್ಲಿ ಅದರಲ್ಲಿರೋ ನ್ಯೂಟ್ರಿಯನ್ ಅಂಶನ ಅದರಲ್ಲೇ ಉಳ್ಕೊಂಡಿರುತ್ತೆ. ಕೆಲವೊಂದು ಫಿಲ್ಟರ್ಡ್ ಅಂತ ಬಂದಾಗ ಅದರಲ್ಲಿ ಯಾವುದೇ ನ್ಯೂಟ್ರಿಯೆಂಟ್ ಪ್ರಮಾಣ ಇರೋದಿಲ್ಲ, ಬರೀ ಕ್ಯಾಲರಿಫಿಕ್ ವ್ಯಾಲ್ಯೂ ಇರುತ್ತೆ. ಸೊ ಹಾಗಾಗಿ ಈ ಗಾಣದ ಎಣ್ಣೆ ಮತ್ತು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಈ ಥರದನ್ನ ಬಳಕೆ ಮಾಡಿದ್ರೆ ದೇಹಕ್ಕೆ ಒಳ್ಳೆಯದು. ಯಾವುದೇ ಎಣ್ಣೆ ಆಗಿರ್ಬೋದು, ಪ್ರಮಾಣ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗಂತ ನಾವು ಕೋಲ್ಡ್ ಪ್ರೆಸ್ ಆಯಿಲ್ ತಂದಿದ್ದೀವಿ, ಆಲಿವ್ ಆಯಿಲ್ ಯೂಸ್ ಮಾಡ್ತಿದ್ದೀವಿ, ಸೊ ನಾವು ದಿನನಿತ್ಯ ಇದನ್ನ ಹೆಚ್ಚು ಪ್ರಮಾಣದಲ್ಲಿ ಬಳಕೆ ಮಾಡಿದ್ರೆ ಖಂಡಿತ ಅದು ಹಾನಿಕಾರಕ. ಈಗ ಕಡಲೆ ಎಣ್ಣೆ ಆಗಿರ್ಬೋದು, ಸೂರ್ಯಕಾಂತಿ ಎಣ್ಣೆ ಆಗಿರ್ಬೋದು, ಇದರಲ್ಲೆಲ್ಲ ನಾವು ಬೋಂಡಾ, ಬಜ್ಜಿ, ಗೋಬಿ ಮಂಚೂರಿ ಈ ಥರ ಎಣ್ಣೆಯಲ್ಲಿ ತೇಲ್ಸಿರೋ ಅಂಥ ಪದಾರ್ಥಗಳನ್ನ ದಿನನಿತ್ಯ ಸೇವನೆ ಮಾಡಿದ್ರೆ ಖಂಡಿತ ಹಾನಿಕಾರಕ. ಅದು ಯಾವುದೇ ಎಣ್ಣೆ ಆಗಿರಲಿ ಅದನ್ನು ಹಿತಮಿತವಾಗಿ ಬಳಕೆ ಮಾಡಿದ್ರೆ ತೀರಾ ಒಳ್ಳೆಯದು.